ಅಮೆರಿಕದ ನಾಗರಿಕತೆ. ಈ ಒಂದು ಅಮೆರಿಕದ ನಾಗರಿಕತೆಯ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಅಂದರೆ ಈ ಒಂದು ಮಾಯಾ, ಆಸ್ಟಿಕ್ ಮತ್ತು ಇಂಕಾ ಎಂಬ ಅಮೆರಿಕದಲ್ಲಿ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಕಂಡುಬರುತ್ತವೆ. ಮಾಯಾ, ಆಸ್ಟೆಕ್ ಮತ್ತು ಇಂಕಾ ಎಂಬ ಅಮೆರಿಕದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಿಗೆ ಕಂಡುಬರುತ್ತವೆ. ಇವು ಅಮೆರಿಕದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನ ಸೂಚಿಸುತ್ತವೆ. ಇವು ಅಮೆರಿಕದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳು, ಭಾರತದ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನ ತಿಳಿಸುವಂಥದ್ದು ಅಂತ ಇಲ್ಲಿ ಸೂಚಿಸುವಂಥದ್ದು. ಅಮೆರಿಕ, ದಕ್ಷಿಣ ಅಮೆರಿಕ ಅನ್ನುವಂಥದ್ದು. ಈ ಕಲರ್ ಇರುವಂಥದ್ದು ಇದು ಆಸ್ಟೆಕ್ ಅನ್ನುವಂಥದ್ದು. ಇದು ಆಸ್ಟೆಕ್, ಇದು ಆಸ್ಟೆಕ್, ಇದು ಮಾಯಾ ಜನರು, ಇದು ಇಂಕಾ ಅನ್ನುವಂತಹ ಜನರ ಆಡಳಿತವನ್ನು ನಾವು ನೋಡೋಣ. ಈ ಒಂದು ಮಧ್ಯಕಾಲದ ಯುರೋಪಿಯನ್ ಪ್ರದೇಶಗಳು ಭಾರತಕ್ಕೆ ಹೊಸ ಜಲಮಾರ್ಗಗಳನ್ನು ಅನ್ವೇಷಿಸುವ ಒಂದು ಪ್ರಯತ್ನದಲ್ಲಿ ಹೊಸ ಭೂಖಂಡಗಳನ್ನು ಪತ್ತೆ ಹಚ್ಚುವಂತಹ ಒಂದು ವ್ಯವಸ್ಥೆಯನ್ನ ಮತ್ತು ಹೊಸ ಭೂಖಂಡಗಳನ್ನು ಮಧ್ಯಕಾಲೀನ ಯುರೋಪಿನ ದೇಶಗಳು ಭಾರತಕ್ಕೆ ಹೊಸ ಜಲಮಾರ್ಗಗಳನ್ನು ಅನ್ವೇಷಿಸುವ ಒಂದು ಪ್ರಯತ್ನದಲ್ಲಿ ಹೊಸ ಭೂಖಂಡಗಳನ್ನು ಪತ್ತೆ ಹಚ್ಚದವು. ಹೀಗೆ ಪತ್ತೆಯಾದಂತಹ ಅಮೆರಿಕ, ಆಸ್ಟ್ರೇಲಿಯಾವನ್ನು ಭಾರತವೆಂದು ಪರಿಪಾಲಿಸಿ ಅಲ್ಲಿನ ಜನರನ್ನ ಇಂಡಿಯನ್ ಎಂದು ಕರೆಯಲಾಗುತ್ತಿದೆ. ಹೀಗಾಗಿ ಅಮೆರಿಕದ ಮೂಲ ನಿವಾಸಿಗಳು ಹಾಗೂ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಇಂಡಿಯನ್ ಎಂದೇ ಕರೆಯಲಾಗುತ್ತದೆ. ಅಮೆರಿಕದ ಮೂಲ ನಿವಾಸಿಗಳು ಮತ್ತು ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಈ ಒಂದು ಭಾರತದ ಮೂಲ ಇಂಡಿಯನ್ ಮೂಲದವರು ಅಂತಂದಿದೆ. ಪ್ರಪಂಚದ ಭೂಪಟ. ನಂತರ ಚರಿತ್ರೆಯಲ್ಲಿ ಪರಿಚಿತವಾದ ದೇಶಗಳಿಗೆ ಹಳೆಯ ಜಗತ್ತು ಹಾಗೂ ಹೊಸದಾಗಿ ಪತ್ತೆಯಾದ ಭೂಖಂಡಗಳಿಗೆ ಹೊಸ ಜಗತ್ತು ಅಂತಂದಿದೆ ಕರೆಯಲಾಗುತ್ತದೆ. ಅಮೆರಿಕದಲ್ಲಿ ಕಾಣುವಂತಹ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಹಳೆಯ ಜಗತ್ತಿನ ನಾಗರಿಕತೆಗಳಂತಹ ಈಜಿಪ್ಟ್, ಮೆಸೊಪೊಟೇಮಿಯಾ ಹಾಗೂ ಚೀನಾದ ನಾಗರಿಕತೆಗಳಂತೆ ಇವು ಕಂಡುಬರುತ್ತವೆ. ಈಜಿಪ್ಟ್, ಚೀನಾ, ಮೆಸೊಪೊಟೇಮಿಯಾ ನಾಗರಿಕತೆಗಳು ಈ ಒಂದು ಹೊಸ ಜಗತ್ತಿನ ನಾಗರಿಕತೆಗಳಲ್ಲೂ ಸಹ ಈ ಸಂಸ್ಥಾನಗಳು, ಸಾಮ್ರಾಜ್ಯಗಳು, ಅದ್ಭುತವಾದ ಸ್ಮಾರಕಗಳು, ನಗರಗಳು ಹಾಗೂ ಕಲೆ, ಲೋಹ, ತಂತ್ರಜ್ಞಾನ ಮತ್ತು ಬರವಣಿಗೆಗಳನ್ನು ಇಲ್ಲಿ ಕಾಣಲಾಗ್ತದೆ. ಸಂಸ್ಥಾನಗಳು, ಲೋಹ, ಬರವಣಿಗೆಗಳು, ಸ್ಮಾರಕಗಳು, ಲೋಹ ತಂತ್ರಜ್ಞಾನ ಹೊಂದಿರುವಂಥದ್ದು, ಹೀಗೆ ಅದ್ಭುತವಾದಂತಹ ಕಲೆ ವಾಸ್ತುತ್ವದಲ್ಲಿ ನೋಡಬಹುದಾಗಿದೆ. ಈ ಒಂದು ಪ್ರದೇಶದ ಜನರು ಬದುಕು ಸ್ಥಿರಗೊಂಡಿದ್ದು ಸಾಮಾನ್ಯ ಶಕ ಪೂರ್ವ 1500ರಲ್ಲಿ ಸುಮಾರಿಗೆ ಇಲ್ಲಿ ಕಂಡುಬರುತ್ತದೆ. ಸಾಮಾನ್ಯ ಶಕ ಪೂರ್ವ 1200ರಿಂದ 900ರ ಕಾಲಾವಧಿಯಲ್ಲಿ ಪಿರಾಮಿಡ್ಗಳು ಹಾಗೂ ಶಿಲಾ ಪ್ರತಿಮಾ ಸ್ಮಾರಕಗಳ ನಿರ್ಮಾಣದ ಪ್ರಾರಂಭವಾಯಿತು. ಸಾಮಾನ್ಯ ಶಕ ಪೂರ್ವ 1200ರಿಂದ 900 ಕಾಲಾವಧಿಯಲ್ಲಿ ಪಿರಾಮಿಡ್ಗಳು ಹಾಗೂ ಶಿಲಾ ಪ್ರತಿಮಾ ಸ್ಮಾರಕಗಳ ನಿರ್ಮಾಣದ ಇಲ್ಲಿ ಆರಂಭವಾಗುತ್ತದೆ. ಪಿರಾಮಿಡ್ಗಳು, ಶಿಲಾ ಪ್ರತಿಮೆಗಳು ಇಲ್ಲಿ ಕಾಣಬಹುದಾಗಿದೆ ಅನ್ನುವುದು. ನಂತರ ಅಲ್ಲಿಯ ಸರಳ ಬದುಕಿನ ಹೊಸ ಬದಲಾವಣೆ ಸೂಚನೆಗಳಾದವು. ಅಲ್ಲಿಯವರ ಸರಳ ಬದುಕಿನ ಹೊಸ ಬದಲಾವಣೆ ಸೂಚನೆಗಳಾಗ್ತದೆ. ಈ ಒಂದು ಬದಲಾವಣೆಗಳ ಮೊದಲು ಕಾಣಿಸಿತು ಮೆಕ್ಸಿಕೋದ ಕರಾವಳಿಯಲ್ಲಿ. ನಂತರ ಈ ಒಂದು ಕಾಲಾವಧಿಯಲ್ಲಿ ಅಮೆರಿಕದ ಒಂದು ಇದರಲ್ಲಿ ಮೂಡಿ ಬಂದಂತಹ ಪ್ರತಿಮಾ ಸ್ಮಾರಕಗಳು ಮುಖ್ಯ ಸ್ತರಗಳನ್ನು ಹಾಗೂ ರಾಜರುಗಳನ್ನು ಚಿತ್ರಿಸುವಂತಹ ಕೆಲಸವನ್ನ ಮಾಡಬೇಕು. ಇವುಗಳನ್ನ ಓಲ್ಮೆಕ್ ಎಂದು ಕರೆಯಲಾಗುತ್ತದೆ. ಓಲ್ಮೆಕ್ ಎಂದು ಕರೆಯಲಾಗುತ್ತದೆ. ಅಮೆರಿಕ ಇಲ್ಲಿ ಬರೆದಿರುವ ಆಧಾರಗಳು ಹಾಗೂ ಉತ್ಖನನಗಳು ಶ್ರೇಣೀಕೃತ ವ್ಯವಸ್ಥೆಯನ್ನು ಒಳಗೊಂಡಿದ್ದು ಕೇಂದ್ರೀಕೃತ ಸಮಾಜವನ್ನು ಸೂಚನೆಯನ್ನ ನೀಡುವುದು. ಕ್ರಮೇಣವಾಗಿ ಈ ಒಂದು ಪ್ರದೇಶದ ಸುತ್ತಲೂ ದೊಡ್ಡ ಒಂದು ರಾಜಧಾನಿಗಳು, ಗ್ರಾಮಗಳು ಮತ್ತು ನಗರಗಳು ಇಲ್ಲಿ ಹುಟ್ಟಿಕೊಳ್ಳುತ್ತದವು. ನಗರಗಳು, ಗ್ರಾಮಗಳು, ರಾಜ್ಯಗಳು ಈ ಒಂದು ಪ್ರದೇಶಗಳಿಗೆ ಹುಟ್ಟಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದರು. ಇಲ್ಲಿ
ಸಹ ಓಲ್ಮೆಕ್ ಕಲಾಶೈಲಿಯನ್ನು ಬಳಸಲಾಗ್ತಿತ್ತು. ಓಲ್ಮೆಕ್ ಎಂಬ ಕಲಾಶೈಲಿಯನ್ನಿದೆ ಬಳಸಲಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಸಾಂಸ್ಕೃತಿಕ ಎಲೆಯೊಂದರ ರಚನೆಯಾಗಿ ಮೊಟ್ಟ ಮೊದಲನೇ ಐಕ್ಯತೆಯನ್ನು ಸಹ ಇಲ್ಲಿ ಬದಲಾಗ್ತಿದೆ, ಉಳಿ ಬರ್ತಾ ಇದೆ. ಈಗ ಸಾಮಾನ್ಯ ಶಕ ಪೂರ್ವ 500 ನಂತರ ಓಲ್ಮೆಕ್ ಐಕ್ಯತೆಯು ಪ್ರತ್ಯೇಕವಾದ ಸ್ಥಳೀಯ ಶೈಲಿಗಳಿಗೆ ಒಂದು ಸಂಸ್ಥಾನಗಳಿಗೆ ಎಡೆಮಾಡುವಂಥದ್ದು ನಾವಿಲ್ಲಿ ನೋಡ್ತದೆ. ಇವೇ ಮಾಯಾ, ಆಸ್ಟಿಕ್, ಇಂಕಾ ಮತ್ತಿತರ ಒಂದು ನಾಗರಿಕತೆಗಳು ಇಲ್ಲಿ ಕಾಣಬಹುದು. ನಂತರ ಇದರಲ್ಲಿ ಮಾಯಾ ನಾಗರಿಕತೆಯ ಬಗ್ಗೆ ನಾವು ನೋಡಿದಾಗ ಮೆಕ್ಸಿಕೋದ ಇಕ್ವಟೇನ್ ಪ್ರದೇಶದಲ್ಲಿನ ಅಮೆರಿಕನ್ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯಾ ಎನ್ನುವುದು. ಸಾಮಾನ್ಯವಾಗಿ ಇವರ ಒಂದು ಭಾಷೆಯನ್ನು ಯುಕಟಿಕ್ ಎಂತಂದು ಕರೆಯಲಾಗ್ತದೆ. ಮಾಯಾ ಜನರ ಒಂದು ಸಾಮಾನ್ಯ ಭಾಷೆ ಯುಕಟಿಕ್ ಎಂತಂದು ಕರೆಯಲಾಗುತ್ತದೆ. ಈ ಯುಕಟಿಕ್ ನಂತರ ದೈಹಿಕವಾಗಿ ಮಾಯವಾದ ಜನರ ಗಿಡ್ಡವಾಗಿದ್ದು ಕಲ್ಲು ಬಣ್ಣ, ನೇರ ಕೂದಲನ್ನು ಹಾಗೂ ಬಹುತೇಕ ಗುಂಡನೆಯ ತಲೆಯನ್ನು ಸಹ ಇವರು ಹೊಂದಿದ್ದರು. ಈಗ ಪ್ರಾಚೀನ ಅಮೆರಿಕದ ಇಂಡಿಯನ್ನರ ಒಂದು ಗಳಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದವರೇ ಮಾಯಾಗಳು. ಇವರಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದ ಜನ ಯಾರಂದ್ರೆ ಈ ಒಂದು ಮಾಯಾ ಜನರು. ಯುಕಟಿಯನ್ ಪ್ರದೇಶ ಕಲ್ಲಿನ ಕಬ್ಬಿನ ನಗರಗಳ ಅವಶೇಷಗಳು ಮೆಕ್ಸಿಕೋದ ಯುಗದ ಗ್ವಾಟೆಮಾಲಾ ಹಾಗೂ ಹೊಂಡುರಸ್ನಲ್ಲಿ ದೊರೆತಿರುವಂಥದ್ದು. ನಂತರ ಇಲ್ಲಿನ ಒಂದು ಮಾಯಾ ನಾಗರಿಕತೆಯ ಸುಮಾರು 1700 ವರ್ಷಗಳ ಹಿಂದೆ ಪ್ರವರ್ಧಮಾನಕ್ಕೆ ಇದು ಬರ್ತಾ ಇದೆ. ನಂತರ ಇವರ ಒಂದು ಮೊಟ್ಟ ಮೊದಲ ನಗರಗಳು 320ರಲ್ಲಿ ಹೊತ್ತಿಗೆ ನಿರ್ಮಾಣವಾಗುತ್ತದವು. ಇವರ ಒಂದು ಕಾಲದಲ್ಲಿ ಸಾಮಾನ್ಯ ಶಕ 1527ರಿಂದ ಸಾಮಾನ್ಯ ಶಕ 546ರವರೆಗೆ 1546ರವರೆಗಿನ ಒಂದು ಕೋಟೆ ನೇತೃತ್ವದಲ್ಲಿ ನಡೆದಂತಹ ಸ್ಪೇನಿನವರ ಒಂದು ಆಕ್ರಮಣದೊಂದಿಗೆ ವಾಯು ಸಂಸ್ಕೃತಿಯು ಅಂಧಪತನವನ್ನ ಇಲ್ಲಿ ಕಾಣ್ತದೆ. ಈ ಒಂದು ದಮನಗಳ ನಡುವೆಯೂ ಬದುಕಿ ಉಳಿದಂತಹ ಮಾಯಾ ಇಂಡಿಯನ್ನರನ್ನ ಯುಕೋಟೇನ್ನ ಉತ್ತರದ ವಲಯ ಹಾಗೂ ಗ್ವಾಟೆಮಾಲಾದಲ್ಲಿ ಇವತ್ತಿಗೂ ಸಹ ಕಂಡು ಬರ್ತಾ ಇರ್ತಾರೆ. ಇವರ ಒಂದು ಮಾಯಾ ಜನರ ಬದುಕನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಮಾಯಾಗಳು ನೆಲೆಸಿದಂತಹ ಬಹುತೇಕ ಪ್ರದೇಶಗಳು ಬೃಹತ್ ಒಂದು ಆಚರಣೆಯ ಕೇಂದ್ರಗಳಾಗಿ ಒಳಗೊಂಡಿರುವಂಥದ್ದು ನಾವಿಲ್ಲಿ ನೋಡಬಹುದು. ಈ ಒಂದು ನಗರಗಳೆಂದರೆ ಇವು ಜನವಸತಿ ಪ್ರದೇಶಗಳಾಗಿರಲಿಲ್ಲ. ಈ ಒಂದು ಪ್ರದೇಶದಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಒಂದು ಸಂತತಿಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಈ ಒಂದು ಕಾಲದಲ್ಲಿ ನೋಡಲಾಯಿತು. ನ್ಯಾಯಾಲಯ, ನಾಗರಿಕ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಇಲ್ಲಿ ಬಳಸಲಾಯಿತು. ಆಡಳಿತಾತ್ಮಕ ವ್ಯವಸ್ಥೆಯನ್ನ ಇಲ್ಲಿ ಈ ಒಂದು ಜನರ ಒಂದು ಸುತ್ತಲ ಗ್ರಾಮಗಳಲ್ಲಿ ಜನರು ವಾಸವಾಗಿದ್ದರು. ಸಂತೆ ಹಾಗೂ ಧಾರ್ಮಿಕ ಹಬ್ಬಗಳು ಈ ಸಂದರ್ಭದಲ್ಲಿ ಬಿಟ್ಟರೆ ಬೇರೇನು ಸಹ ಆಚರಣೆ ಕೇಂದ್ರಗಳು ನಿರ್ಜನ ಪ್ರದೇಶ ಅಂದ್ರೆ ಸಂತೆ ಮತ್ತು ಧಾರ್ಮಿಕ ಹಬ್ಬಗಳು ಮಾತ್ರ ಜನಶಕ್ತಿ ಉಳಿದ ಪ್ರದೇಶ ನಿರ್ಜನ ಪ್ರದೇಶವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ತಿಕಲ್ ಎನ್ನುವ ಒಂದು ಬೃಹತ್ ನಿವೇಶನದಲ್ಲಿ ಪಿರಾಮಿಡ್ಗಳು ಅನ್ನುವಂಥದ್ದು ಕಂಡು ಪಿರಾಮಿಡ್ಗಳು ತಿಕಲ್ ಎನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಅರಮನೆಗಳು ಮತ್ತು ಆವರಣಗಳನ್ನು ಚದುರು ಬಯಲಿನ ಸುತ್ತ ಕಂಡು ಬರ್ತಾ ಇದೆ. ನಂತರ ಪಿರಾಮಿಡ್ ಇವು ಎಲ್ಲ ಆಚರಣೆ ಕೇಂದ್ರಗಳಲ್ಲಿ ಆವರಣದ ಹಾಗೂ ಅದರ ಇಕ್ಕೆಲಗಳಲ್ಲಿ ಪಿರಾಮಿಡ್ಗಳು ಇರ್ತಿದ್ವು ಅನ್ನುವಂಥದ್ದು ಪಿರಾಮಿಡ್ಗಳು. ನಂತರ ಅದರ ಕೆಳಗೆ ಹಲವು ಕೊಠಡಿಗಳು ಸಹ ಒಳಗೊಂಡಿದ್ದವು. ಈ ಒಂದು ಪಿರಮಿಡ್ಗಳ ಒಳಗಡೆ ಕೊಠಡಿಗಳು ಸಹ ಇಲ್ಲಿ ಕಂಡುಬರುತ್ತದವು. ಇವುಗಳಲ್ಲಿ ಬೃಹತ್ ಶಿಲಾಕಂಬಗಳು ಸಹ ಇರ್ತದವು. ಕೆಲವು ಸಾದಾ ಕಂಬಗಳು ಇರ್ತಾಯಿದ್ವು. ನಂತರ ಸಾಮಾನ್ಯ ದೇವರು ಪುರೋಹಿತರ ಆಡಳಿತದ ಗಣ್ಯಗಳನ್ನು ಪ್ರತಿನಿಧಿಸುವಂತಹ ಚಿತ್ರಗಳು, ಹೆರೋಗ್ಲಿಫಿಕ್ಸ್ ಪಠ್ಯಗಳು ಸಹ ಇಲ್ಲಿ ಒಳಗೊಂಡಿತ್ತು. ಚಿತ್ರಪಟಗಳು ಇಲ್ಲಿ ಕಂಡುಬರುತ್ತೆ. ಹೆರೋಗ್ಲಿಫಿಕ್ಸ್ ಅಂತ ಇವುಗಳನ್ನ ಪಠ್ಯಗಳನ್ನು ಕೆತ್ತಲಾಗ್ತಿತ್ತು. ಸ್ಟೆಲಿಸ್ ಪಿರಾಮಿಡ್ನಲ್ಲಿರುವ ಇಂತಹ ಕಲಿಕಾಕೃತಿಗಳ ಸ್ಟೆಲಿಸ್ ಎಂದು ಇಲ್ಲಿ ಸ್ಟೆಲಿಸ್ ಇಂಥದ್ದು ಪಿರಾಮಿಡ್ನಲ್ಲಿರುವಂತಹ ಕಲ್ಲಿನಾಕೃತಿಯ ಸ್ಟೆಲಿಸ್ ಎಂತಂದು ಕರೆದಿದೆ. ಇವುಗಳಲ್ಲಿ ಅತ್ಯಂತ ಎತ್ತರವಾದ ಸುಮಾರು 35 ಎತ್ತರ ಹಾಗೂ 65 ಟನ್ ತೂಕದಾಗಿದೆ ಸ್ಟೆಲಿಸ್ ಅನ್ನುವಂತಹ ಇದು. ನಂತರ ಇವರ ಕಾಲದಲ್ಲಿ ಆವರಣದಲ್ಲಿ ಜನ ನೆರೆದು ದೇವಾಲಯಗಳ ಎದುರು
ನಡೆದ ಆಚರಣೆಯನ್ನು ವೀಕ್ಷಣೆ ಮಾಡ್ತಿದ್ರು. ದೇವರ ಆವರಣದಲ್ಲಿ ಇದು ನಡೆದ ವೀಕ್ಷಣೆಯನ್ನು ಮಾಡ್ತಾ ಇದ್ರು. ಕ್ರಮೇಣವಾಗಿ 9ನೇ ಶತಮಾನದಲ್ಲಿ ಏನಾಗ್ತಿದೆ ಅಂದ್ರೆ ಈ ಒಂದು ಆಚರಣಾ ಕೇಂದ್ರಗಳ ಜನ ಏನ್ ಮಾಡ್ತಾರೆ ಅದನ್ನು ಬಿಟ್ಟಾಕ್ಬಿಡ್ತಾರೆ. ಇನ್ನುಳಿದ 6 ಶತಮಾನ ಈ ಕೇಂದ್ರ ಪ್ರದೇಶಗಳು ಅಷ್ಟೇನು ಮುಖ್ಯವಾಗಿ ಕಂಡುಬರುವುದಿಲ್ಲ. ಈ ಮಾಯಾ ಜನಸಾಮಾನ್ಯರ ಆಚರಣಾ ಕೇಂದ್ರಗಳ ಹೊರವಲಯಗಳಲ್ಲಿ ಗುಡಿಸಲುಗಳಲ್ಲಿ ಏನಾಗಿದೆ ವಾಸವಾಗಿದ್ದರು. ಅಲ್ಲಿ ಸುತ್ತಲೂ ಜೋಳದ ಹೊಲಗಳು ಇಲ್ಲಿ ಕಂಡು ಬರ್ತಾ ಇದ್ವು. ರೈತರು ಜೋಳ, ಗೆಣಸು ಇತ್ಯಾದಿ ಬೆಳೆಗಳನ್ನ ಇವರು ಬೆಳೀತಾ ಇದ್ರು. ಅನ್ನೋದು ಮಾಯಾ ಜನರ ಜೋಳ ಮತ್ತು ಗೆಣಸು ಇಂತಹ ಬೆಳೆಗಳನ್ನ ಬೆಳೀತಾ ಇದ್ರು. ಅಲ್ಪಸಂಖ್ಯಾತ ಕೃಷಿಕರ ಶ್ರಮವನ್ನೇ ಬಳಸಿ ಬೃಹತ್ ಕಟ್ಟಡಗಳನ್ನ ಅಲ್ಪಸಂಖ್ಯಾತರ ಶ್ರಮವನ್ನೇ ಬಳಸಿ ಬೃಹತ್ ಕಟ್ಟಡಗಳನ್ನು ಇವರು ನಿರ್ಮಿಸ್ತಾ ಇದ್ರು. ಈ ಮಾಯಾದ ಗಮನಾರ್ಹವಾದ ಭೌತಿಕ ಸಾಧನೆಯನ್ನ ಅವರ ಬರವಣಿಗೆಗೆ ಹಿರೋಗ್ರಫಿಕ್ ಅಥವಾ ಖಗೋಳಶಾಸ್ತ್ರ, ಕಾಲಗಣನೆಯಲ್ಲಿ ತಿಳಿಯುವುದರಲ್ಲಿ ಕಾಣುತ್ತೇವೆ ಅನ್ನುವುದು ಕಾಲಗಣನೆ. ಮಾಯಾಗಳ ಹಿರೋಗ್ರಫಿಕ್ ಬರವಣಿಗೆ ವೈಚಾರಿಕ ಸಂಕೇತಗಳನ್ನು ಹಾಗೂ ಶಬ್ದಗಳನ್ನ ಆಧರಿಸಿ ಸಂಕೇತಗಳು ಮತ್ತು ಶಬ್ದಗಳನ್ನ ಇದು ಆಧರಿಸಿದೆ. ಇವುಗಳು ಸುಮಾರು 850 ಅಂಶಗಳನ್ನ ಈ ಮಾಯಾಗಳನ್ನ ಹಿರೋಗ್ರಫಿಕ್ ಎನ್ನುವಂತಹ ಬರವಣಿಗೆ ಸುಮಾರು 850 ಅಂಶಗಳನ್ನು ಇದು ಒಳಗೊಂಡಿದೆ. ಈ ಬಹುತೇಕ ಅವುಗಳಲ್ಲಿ ಅರ್ಥ ನಮಗೆ ತಿಳಿದಿಲ್ಲ. ಹಿರೋಗ್ರಫಿಕ್ ಪಠ್ಯಗಳನ್ನ ಕಲ್ಲಿನ ಸ್ಮಾರಕಗಳು, ಕಟ್ಟಡಗಳು ಹಾಗೂ ಮರದ ತುಂಡುಗಳ ಮೇಲೆ ಇಲ್ಲಿ ಕೆತ್ತಲಾಗ್ತಿದೆ. ಕಟ್ಟಡಗಳು, ಸ್ಮಾರಕಗಳು ಮತ್ತು ಮರದ ತುಂಡುಗಳ ಮೇಲೆ ಈ ಒಂದು ಹಿರೋಗ್ರಫಿಕ್ ಎನ್ನುವಂಥದ್ದನ್ನ ಕೆತ್ತಲು ಇವುಗಳನ್ನ ಪುಸ್ತಕಗಳಲ್ಲೂ ಸಹ ಬರೆದಿಡಲಾಗ್ತಾ ಇತ್ತು. ಈ ಒಂದು ಹಿರೋಗ್ರಫಿಕ್ ಎನ್ನುವಂಥ ಪುಸ್ತಕಗಳು ಸ್ಪೇನಿನವರು ಆಕ್ರಮಣದ ನಂತರ ಇವು ಏನಾಗ್ತವೆ ಅಂದ್ರೆ ನಾಶವನ್ನ ಹೊಂದದವು. ಇವುಗಳಲ್ಲಿ 3 ಮಾತ್ರ ಅವರಿಗೆ ಇದರಲ್ಲಿ ಒಂದಾದ ದೆನ್ ಕೋಡೆಕ್ಸ್ ಗ್ರಹಣ ದಿನಾಂಕಗಳನ್ನು ಮುಂಚಿತವಾಗಿ ತಿಳಿಸಲು ಬಳಸಲಾಗ್ತಾ ಇತ್ತು. ಗ್ರಹಣಗಳನ್ನು ಮುಂಚಿತವಾಗಿ ತಿಳಿಸಲಾಗ್ತಾ ಇತ್ತು. ನಂತರ ಮಾಯಾಗಳಲ್ಲಿ ಲೋಹದ ಬಳಕೆ ಕಂಡು ಬಂದಿರಲಿಲ್ಲ. 16ನೇ ಶತಮಾನದಲ್ಲಿ ಆರಂಭದಲ್ಲೂ ಸಹ ಇವರು ತಾಮ್ರ ಮತ್ತು ಬಂಗಾರ ಅತಿ ವಿರಳವಾಗಿತ್ತು. ತಾಮ್ರ ಮತ್ತು ಬಂಗಾರವನ್ನ ಕಡಿಮೆ ಇವರು ಬಳಸ್ತಾ ಇದ್ದರು. ಇವರು ಕಲ್ಲು, ಎಲಬು ಮತ್ತು ಮರದ ಉಪಕರಣಗಳನ್ನ ಇವರು ಬಳಸ್ತಾ ಇದ್ದರು ಅನ್ನೋದಾಗಿದೆ. ಈ 9ನೇ ಶತಮಾನದಲ್ಲಿ ಇವರಿಗೆ ಬಿಲ್ಲು ಬಾಣದ ಅರಿವಿಲ್ಲ. 9ನೇ ಶತಮಾನದಲ್ಲಿ ಇವರು ಬಿಲ್ಲು ಬಾಣಗಳ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ನಂತರ ಇವರ ಕಾಲದ ಒಂದು ಧರ್ಮವನ್ನು ನಾವು ನೋಡಿದಾಗ ಇವರು ಜೋಳದ ಬೆಳೆಗೆ ಸಂಬಂಧಪಟ್ಟ ದೇವರುಗಳು ಮಾಯಾ ಜನರ ಆರಾಧ್ಯ ದೈವವಾಗಿದೆ. ಜೋಳದ ಬೆಳೆಗೆ ಸಂಬಂಧಪಟ್ಟಂತಹ ಅಂದ್ರೆ ಸಂಬಂಧ ದೇವರುಗಳು ಮಾಯಾ ಜನರ ಪ್ರಮುಖ ಆರಾಧ್ಯ ದೈವವಾಗಿತ್ತು. ಇವರು ಕಾಲದಲ್ಲಿ ಮಳೆ, ಮಣ್ಣು, ಗಾಳಿ, ಸೂರ್ಯ, ಚಂದ್ರ ಹಾಗೂ ಜೋಳವನ್ನೇ ಇವರು ಪ್ರಮುಖ ದೇವರಂತೆ ಕಾಣುತ್ತಿದ್ದರು. ನೋಡಿ, ಮಳೆ, ಮಣ್ಣು, ಗಾಳಿ, ಸೂರ್ಯ, ಚಂದ್ರ ಹಾಗೂ ಜೋಳವನ್ನೇ ಇವರು ಪ್ರಮುಖವಾದ ದೇವರುಗಳಂತೆ ಕಾಣ್ತಾ ಇದ್ರು ಅನ್ನೋದು. ಈ ಒಂದು ನಾಗರಿಕತೆ ಇರಬೇಕು. ನರಬಲಿಯನ್ನು ವಿರಳವಾಗಿ ಕಾಣ್ತೇವೆ ಅಂದ್ರೆ ನರಬಲಿ ಅಷ್ಟೇನೋ ಬಹಳ ಜಾಸ್ತಿ ಕಂಡು ಬರ್ತಾ ಇದ್ದೇವೆ ಅನ್ನೋದು. ನಂತರ ಮೆಕ್ಸಿಕೋದಲ್ಲಿನ ಟೆಕ್ಸಿಕೋ ಎಂಬಲ್ಲಿ ಒಂದು ಸರೋವರವಿದೆ. ಆ ಸರೋವರದ ದ್ವೀಪವೊಂದರ ಮೇಲೆ ಅಷ್ಟೇಕರು ತಮ್ಮ ನಗರವನ್ನ ಇಲ್ಲಿ ಕಟ್ಟಿಕೊಳ್ತಿದ್ದಾರೆ. ಹೌದಾ? ಇಲ್ಲಿ ಒಂದು ಸರೋವರದಲ್ಲಿ ದ್ವೀಪವೊಂದರ ಮೇಲೆ ಅಷ್ಟೇಕರ ನಗರವನ್ನ ನಿರ್ಮಾಣ ಮಾಡಿಕೊಂಡು ಅನ್ನುವುದು. ಹೌದಾ? ದ್ವೀಪದಲ್ಲಿ ಒಂದು ನಗರ. ಇವರ ಕುಲದ ಹಿರಿಯರಲ್ಲಿ ಒಬ್ಬರಾದಂತಹ ಟೆನೋಚನ್ನ ಹೆಸರಲ್ಲಿ ಹಿನ್ನೆಲೆಯಲ್ಲಿ ಆಸ್ಟೆಕನ್ ಒಂದು ಟಿನೋಚ್ ಎಂದು ಇಲ್ಲಿ ಕರೆಯಲಾಗ್ತಾ ಇತ್ತು. ಆಸ್ಟೆಕನ್ ಟಿನೋಚ್ ಇವರು ನಿರ್ಮಿಸಿಕೊಂಡಂತಹ ನಗರವನ್ನ ಟೆಟಿನೋಟಾನ್ ನೀರಿನಿಂದ ಉದಯಿಸುವ ಕಲ್ಲು ಎಂದು ಕರೆಯಲಾಯಿತು. ನಂತರ ಆಸ್ಟೆಕ್ ಇವರ ನಗರವನ್ನು ಮೆಕ್ಸಿಕೋ ಎಂದು ಸಹ ಕರೆಯಲಾಗಿದೆ. ಇಂದಿನ ಜನರು ಅದೇ ಹೆಸರಿನಿಂದ ಇಲ್ಲಿ ಗುರುತಿಸಿದ ಆಸ್ಟೆಕ್ ಅಂತಂದು. ಇವರ ಭಾಷೆ ನಹೋವಾ ಅನ್ನುವಂಥದ್ದು. ಇಂದಿಗೂ ಮೆಕ್ಸಿಕೋದಲ್ಲಿ ನಹೋವಾ ಅನ್ನುವ ಭಾಷೆಯನ್ನು ಆಡುವರಿದ್ದಾರೆ. ನಹೋವಾ ಮೆಕ್ಸಿಕೋ ನಗರ.
ಪೇರುವಿನ ಇಂಕಗಳನ್ನು ಬಿಟ್ಟರೆ ಹೊಸ ಜಗತ್ತಿನ ಅಷ್ಟೇಕರಷ್ಟು ಒಂದು ವ್ಯಾಪಕ ಸಾಮ್ರಾಜ್ಯ ಮತ್ತೆ ಆಗೋದೇ ಹೊಂದಿರಲಿಲ್ಲ. ಒಂದು ಶತಮಾನದಲ್ಲೇ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದಂತಹ ಅತಿ ಸಣ್ಣ ತಲೆಮಾರಿನ ಒಂದು ಜನಾಂಗವನ್ನು ಅದ್ಭುತವಾದಂತಹ ಒಂದು ಚರಿತ್ರೆ ಇದು. ಇವರು ಅಷ್ಟೇ ಶೀಘ್ರದಲ್ಲಿ ಅವನತಿಯನ್ನು ಹೊಂದಿದ್ದಾರೆ. ಅಷ್ಟೇ ಕೆಲವರು ಬೇಗನೆ ಅಭಿವೃದ್ಧಿ ಹೊಂದಿ ಬೇಗನೆ ಅವನತಿಯನ್ನು ಸಹ ಹೊಂದಿರುತ್ತಾರೆ. ಕ್ಷಿಪ್ರ ಏಳಿಗೆ ಮತ್ತು ಅವನತಿಯ ಕಥೆ ಇವರ ಒಂದು ಮೌಖಿಕ ಪರಂಪರೆಯಲ್ಲಿ ಹಾಗೂ ಪುಸ್ತಕಗಳಲ್ಲಿ ವ್ಯಾಪಕವಾಗಿದೆ. ಮೌಖಿಕ ಪರಂಪರೆಯನ್ನ ಸ್ಪೇನಿಷ್ ಚರಿತ್ರಕಾರರು ಹಾಗೂ ಸಮಾಜ ವಿಜ್ಞಾನ ಭಾಷಾಂತರ ಮಾಡಿದ್ದಾರೆ. ಇವುಗಳಲ್ಲಿ ಇಂಡಿಯನ್ ಒಡೈಸಸ್ ಎಂದು ಕರೆಯಲಾಗುತ್ತದೆ. ಇಂಡಿಯನ್ ಒಡೈಸಸ್ ಎಂದು ಕರೆಯಲಾಗುತ್ತದೆ. ಈ ಸ್ಪೇನಿಷ್ ಸೈನ್ಯವು ಮೆಕ್ಸಿಕೋ ಕಣಿವೆಗಳಲ್ಲಿ 1519 ಪ್ರವೇಶಿಸಿದಾಗ ಒಂದು ಸರೋವರದಿಂದ ಈ ದ್ವೀಪದಲ್ಲಿನ ಸುಂದರ ನಗರವನ್ನು ಕಂಡುಹಿಡಿಯುತ್ತದೆ. ಆ ನಗರವೇ ಅಸ್ಟಿಕರ ರಾಜಧಾನಿಯಾಗಿದ್ದಂತಹ ಟೆನೋಟಿಟ್ಲಾನ್ ಅಂತಂದು ಕರೆದಿದೆ. ಹೀಗೆ ಟೆನೋಟಿಟ್ಲಾನ್ ಒಂದು ರಾಜಧಾನಿಯಾಗಿದೆ. ಅಧಿಕಾರ ಮತ್ತು ಸಂಪತ್ತಿನ ಪ್ರತೀಕವಾಗಿ ಈ ಸುಂದರ ನಗರ ಇಲ್ಲಿ ಬೆಳೆಸಲಾಗ್ತದೆ. ನಂತರ ಆಸ್ಟಿಕರ ಸ್ಪೇನ್ ಅವರು ಈ ಜನಕ್ಕೆ ಕಾಲಿಟ್ಟಾಗ ಅವರಿಗೆ 3 ವಿಶಾಲವಾದಂತಹ ದಾರಿಗಳಿದ್ದವು. ಅವು ಯಾವ ಕಂಡು ಒಂದನೇ ದಾರಿ ಅರಮನೆಗೆ ಹೋಗುವಂತಹ ಮಾರ್ಗವಾಗಿತ್ತು. ಎರಡನೇದು ಅಲಂಕೃತ ದೇವಾಲಯಕ್ಕೆ ಹೋಗುವಂತಹ ದಾರಿ ಇತ್ತು. ಮೂರನೇದು ಪಿರಾಮಿಡ್ಗಳಿಗೆ ಹೋಗುವಂತಹ ಮಾರ್ಗವಾಗಿ ಕಂಡು. ಇವೆಲ್ಲವೂ ಸ್ಪೇನ್ ಅವರ ಆಕ್ರಮಣಕ್ಕೆ ಗುರಿಯಾಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂತರ ಆಸ್ಟಿಕರ ಮೂಲಕ ಅಲೆಮಾರಿ ಜನರಾಗಿದ್ದಂತಹ ಸಂದರ್ಭದಲ್ಲಿ 13ನೇ ಶತಮಾನದ ಹೊತ್ತಿಗೆ ಇವರು ಮೆಕ್ಸಿಕೋಗೆ ಬಂದಂತಹ ಅಭಿಪ್ರಾಯಗಳಿಗೆ ಕೊಡಲಾಗಿದೆ. ಇಲ್ಲಿನ ಕೆಲವು ಬುಡಕಟ್ಟುಗಳೊಂದಿಗೆ ಇವರು ಅನೇಕ ಬಾರಿ ಕಾದಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ತಾವೇ ದಾಳಿ ಮಾಡಿದ ಪ್ರದೇಶಗಳಿಂದ ಸುಸಂಸ್ಕೃತ ಮತ್ತು ಜನರಾದ ಟೋಟೆಕ್ಕರ ಒಂದು ಮಾಯಾನವರ ಒಂದು ಜಪೋಟೆಕ್ಕರ್ ಸಂಸ್ಕೃತಿಯನ್ನು ಇವರು ತಮ್ಮದಾಗಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ನಂತರ ಇವರ ಒಂದು 14ನೇ ಶತಮಾನದಲ್ಲಿ ಮೆಕ್ಸಿಕೋದಲ್ಲಿ ಏನಾಗ್ತದೆ ಅಂತಂದ್ರೆ ಸರೋವರ ದ್ವೀಪದಲ್ಲಿ ಆಶ್ರಯವನ್ನು ಪಡೆದು ಟೆನೋಟಿಟ್ಲಾನ್ ನಗರಕ್ಕೆ ಇವರು ಕಾರಣವಾಗ್ತಾರೆ. ನಂತರ ಹೊಸ ಪ್ರದೇಶಗಳ ಮೇಲೆ ಹಿಡಿತ ಸಂಪಾದಿಸಿ ಸಾಮ್ರಾಜ್ಯವೊಂದರ ಉಗಮಕ್ಕೆ ಇವರು ಕಾರಣವಾಗ್ತಾರೆ. ಇವತ್ತಿಗೂ ಈ ಒಂದು ಮೆಕ್ಸಿಕೋ ನಗರದಲ್ಲಿನ ಇಂಡಿಯನ್ನರನ್ನು ಈ ಸಂತತಿಯವರೇ ಎಂದು ಕರೆಯಲಾಗ್ತದೆ. ಈ ಒಂದು ಇವತ್ತಿನ ಮೆಕ್ಸಿಕೋ ನಗರದ ಇಂಡಿಯನ್ನರನ್ನು ಈ ಒಂದು ಸಂತತಿ ಸೇರಿಸುವಂಥದ್ದು ಕರೆಯಲಾಗ್ತದೆ. ನಂತರ ಇವರು ಬೃಹತ್ ದೇವಾಲಯಗಳ ಕೆತ್ತನೆಗಳಿಂದ ಅಲಂಕರಿಸಿದ್ದರು. ಬೃಹತ್ ಒಂದು ದೇವಾಲಯಗಳನ್ನು ನೋಡಿ ಎಷ್ಟು ಬೃಹದಾಕಾರದ ದೇವಾಲಯ. ಚಾರಿತ್ರಿಕ ಹಾಗೂ ಧಾರ್ಮಿಕ ಘಟನೆಗಳನ್ನು ಅಂಕಿ ಸಂಖ್ಯೆಗಳ ಮೂಲಕ ಹೀರೋಗ್ಲಿಫಿಕ್ಸ್ ನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಂಕೇತಗಳ ಮೂಲಕ ಅಂಕಿ ಸಂಖ್ಯೆಗಳ ಮುಖಾಂತರ ಹೀರೋಗ್ಲಿಫಿಕ್ಸ್ ನಲ್ಲಿ ಅವರು ತಮ್ಮ ಚಾರಿತ್ರಿಕ ಮತ್ತು ಧಾರ್ಮಿಕ ಘಟನೆಗಳನ್ನು ಇದರಲ್ಲಿ ವ್ಯಕ್ತಪಡಿಸಿರುವಂಥದ್ದು ನಾವಿಲ್ಲಿ ನೋಡ್ತೀವಿ. ಪಂಚಾಂಗ ಕಲೆ ಮತ್ತು ಅಮೆರಿಕನ್ ನಾಗರಿಕತೆಯ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಮಾಯಾದಿಂದ ಇವರು ಕಾಲಗಳನ್ನು ತಿಳಿದಿದ್ದರು. ಇವರ ಪಂಚಾಂಗವು ಹಬ್ಬದ ದಿನಾಂಕಗಳನ್ನು ಹಾಗೂ ನಿರ್ದಿಷ್ಟವಾದ ಸಮಯಗಳನ್ನು ಪ್ರಭಾವಿಸುವ ದೇವರುಗಳ ಒಂದು ಪಟ್ಟಿಯನ್ನೇ ಇವರು ನೀಡ್ತಾ ಇರುವಂಥದ್ದು. ನಂತರ ವ್ಯಾಪಾರ ವ್ಯವಸ್ಥೆ ಸಾಮ್ರಾಜ್ಯದ ದೂರದ ಭಾಗವನ್ನು ಟೆನೋಟಿಟ್ಲಾನ್ನಲ್ಲಿ ಜೊತೆಗೆ ಇದನ್ನು ಸಂಪರ್ಕದಲ್ಲಿರಿಸುವಂತಹ ಒಂದು ವ್ಯವಸ್ಥೆಯನ್ನು ಇವರು ಮಾಡಿದರು. ನಂತರ ಇವರ ಕಾಲದಲ್ಲಿ ಸೈನಿಕರು ವ್ಯಾಪಾರಿಗಳಿಗೆ ರಕ್ಷಣೆಯನ್ನು ಒದಗಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಹೊರೆ ಹೋಗುವಂತಹ ಪ್ರಾಣಿಗಳು ಇರದೇ ಇದ್ದರಿಂದ ಗುಲಾಮರನ್ನೇ ಇವರು ಕೂಲಿ ಆಳುಗಳನ್ನೇ ಹೊರೆ ಒಯ್ಯಲು ಇವರನ್ನು ಬಳಸ್ತಾ ಇದ್ರು ಅನ್ನೋದನ್ನೇ ನೋಡ್ತಾ ಇದ್ದೀವಿ ಪಂಚಾಂಗ. ನಂತರ ಹತ್ತಿರದ ಹೊಲಗಳಿಂದ ಬೆಳೆದ ಮಾರುಕಟ್ಟೆ ಒಯ್ಯಲು ಕಾಲುವೆಗಳನ್ನು ಸಹ ಬಳಸಿದ್ರು. ನಂತರ ಅಲ್ಲಿಯ ದೋಣಿಗಳಲ್ಲಿ ಬರ್ತಾ ಇದ್ರು ಅನ್ನೋದನ್ನೇ ನೋಡ್ತಾ ಇದ್ದೀವಿ. ಕಾಲುವೆಗಳು ದೋಣಿಗಳ ಮುಖಾಂತರ ವಸ್ತುಗಳನ್ನು ಸಾಗಾಟ ಮಾಡುವಂತಹ ಒಂದು ಪದ್ಧತಿ ಅವರಲ್ಲಿ ಇತ್ತು ಅನ್ನೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇವರ ಮುಖ್ಯವಾದ ಫಸಲು ಎಂದರೆ ಕಾಳು ಕಡ್ಡಿ, ದವಸ ಧಾನ್ಯಗಳು, ಮೆಣಸು, ಹಣ್ಣಿನ ರಸ, ಟೊಮೊಟೊ, ತಂಬಾಕು, ಹತ್ತಿ ಇಂತಹದ ಬೆಳೆಗಳನ್ನು ಇವರು ಪ್ರಮುಖವಾಗಿ ಬೆಳೆಗಳನ್ನು ಬೆಳೀತಾ ಇದ್ರು.
ಕೃಷಿ ಭೂಮಿಯಾಗಿ ಪರಿವರ್ತಿಸಿಕೊಳ್ತಾ ಇದ್ರು ಅನ್ನುವಂಥದ್ದು. ದ್ವೀಪಗಳನ್ನ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆಗೊಳ್ತಾ ಇದ್ರು. ಇವುಗಳನ್ನ ಚೆನಂಪುಗಳೆಂದು ಕರೆಯುತ್ತಿದ್ದರು. ರೈತರ ದ್ವೀಪಗಳೆಲ್ಲ ಗುಡಿಸಲುಗಳು ವಾಸವಾಗಿದ್ದಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಂತರ ಇವರ ಕಾಲದಲ್ಲಿ ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರವನ್ನ ಇವರು ಮಾಡ್ತಾ ಇದ್ದರು. ಆಸ್ಟ್ರೇಲಿಯನ್ನರು ತಮ್ಮ ಸಂಪತ್ತು ಹಾಗೂ ಅಧಿಕಾರವನ್ನು ರಾಜ್ಯದ ಬದುಕನ್ನ ಸುಂದರವಾಗಿಸಲೆಂದು ಉಪಯೋಗಿಸುತ್ತಾ ಇದ್ದರು ಅನ್ನುವುದು. ರಾಜನು ಸುಂದರ ಅರಮನೆಯಲ್ಲಿ ವಾಸವಾಗಿರುತ್ತಿದ್ದ. ನಂತರ ಇವರ ಕಾಲದಲ್ಲಿ ಪ್ರತಿಷ್ಠರು ಹಾಗೂ ಸಾವಿರಾರು ಗುಲಾಮರುಗಳು ಅವನ ಅಧೀನದಲ್ಲಿ ಇರುವಂಥದ್ದು ನಾವಿಲ್ಲಿ ರಾಜನ ಅಧೀನದಲ್ಲಿ ಇಲ್ಲಿ ಇರ್ತಾ ಇದ್ದರು. ಅರಮನೆಯ ಬಳಿ ಒಂದು ಸುಂದರವಾದಂತಹ ಉದ್ಯಾನವನಗಳು ಹಾಗೂ ಪ್ರಾಣಿ ಸಂಗ್ರಹಾಲಯಗಳು ಇವರ ಕಾಲದಲ್ಲಿ ಇದ್ದವು. ರಸ್ತೆಗಳು, ಸೇತುವೆಗಳು ಹಾಗೂ ಕಾಲುವೆಗಳು ನಗರ ಸಂಪರ್ಕದ ಮಾರ್ಗಗಳಾಗಿದ್ದವು. ಕುಡಿಯುವ ನೀರಿನ ಯೋಜನೆಯನ್ನು ಸಹ ಇಲ್ಲಿ ಮಾಡಲಾಗ್ತಾ ಇತ್ತು. ನಂತರ ಇವರ ಕಾಲದಲ್ಲಿ ಅಧಿಕಾರಿಗಳು ಕಲ್ಲಿನ ಹಾಗೂ ಸುಟ್ಟ ಇಟ್ಟಿಗೆಯಿಂದ ರಚಿಸಿದಂತಹ ನಿವಾಸದಲ್ಲಿ ಇದ್ದಂತರು. ಈ ಯುದ್ಧದ ತರಬೇತಿಯಲ್ಲಿ ಬರ್ಚಿ ಹಾಗೂ ಬಿಲ್ಲು ಬಾಣಗಳನ್ನ ಇವರು ಬಳಸುವಂತಹ ಒಂದು ತಿಳಿಸುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಬರ್ಚಿ ಬಿಲ್ಲು ಬಾಣಗಳಿಂದ ಇವರು ಬಳಸ್ತಾ ಇದ್ರು. ಯುದ್ಧದಲ್ಲಿ ಸೆರೆ ಸಿಕ್ಕಂತವರನ್ನು ಕೊಲ್ಲದೆ ಆವತಿಯ ಸಂದರ್ಭದಲ್ಲಿ ಅವರನ್ನು ಇಟ್ಟುಕೊಳ್ಳುತ್ತಿದ್ದಂತಹ ಒಂದು ವ್ಯವಸ್ಥೆ ಇವರ ಕಾಲದಲ್ಲಿ ಇತ್ತು. ಆವತಿ ಕಾಲವನ್ನ ಬಳಸಿಕೊಳ್ತಾ ಇದ್ರು. ಅಷ್ಟೇಕಂದರ ಒಂದು ರಿವಾಜುಗಳನ್ನು ಕಂಡು ಭಯಭೀತರಾದಂತಹ ಸ್ಪೇನಿಷರು ಅವರ ಹಳೆಯ ಒಂದು ನಂಬಿಕೆಯನ್ನು ನಿರ್ಮೂಲನಗೊಳಿಸುವಂತಹ ಸಲುವಾಗಿ ಅಲ್ಲಿಯ ದೇವಾಲಯಗಳನ್ನು ನಾಶಪಡಿಸುವಂತಹ ಒಂದು ವ್ಯವಸ್ಥೆ ಅಲ್ಲಿ ಕಂಡು ಬರ್ತದೆ. ಈ ಆಸ್ಟ್ರಿಕ್ ರಿವಾಜು ಕಂಡಂತಹ ಭಯಭೀತ ಸೈನಿಕರು ನಂತರ ಅಲ್ಲಿಯ ಒಂದು ಆಸ್ಟ್ರಿಕ್ ವೈಭವದಿಂದ ದಿನಗಳನ್ನು ಇವರ ಕಡೆ ದಿನಗಳು ಎಂದು ಸಹ ಆಗಿತ್ತು. ನಂತರ ಧರ್ಮ. ಈ ಆಸ್ಟ್ರಿಕರು ಪ್ರಕೃತಿಯ ಆಧಾರಕರಾಗಿದ್ದರು. ಪ್ರಕೃತಿಯನ್ನ ಆರಾಧನೆಯನ್ನ ಮಾಡ್ತಾ ಇದ್ದರು. ನೋಡಿ, ದೇವರನ್ನು ಹಲವು ವಿಧಗಳಲ್ಲಿ ಸಂತೃಪ್ತಿಪಡಿಸಲು ಇವರು ಧಾರ್ಮಿಕ ವಿಧಿ ವಿಧಾನಗಳನ್ನ ಬಳಸ್ತಾ ಇದ್ರು. ಅವುಗಳಲ್ಲಿ ಮಾನವರ ಬಲಿಯು ಒಂದು ಕೂಡ ಆಗಿತ್ತು. ಮಾನವ ಬಲಿಯನ್ನ ಕೊಡುವಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ. ನಂತರ ನರಬಲಿ. ಆಸ್ಟ್ರಿಕನ್ ಸಾಮ್ರಾಜ್ಯವು ವಿಸ್ತರಿಸಿದ ದೇವರನ್ನ ಸಂತೈಸಲು ಇಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆಹುತಿಗಳನ್ನು ನೀಡುವಂತಹ ನರಬಲಿಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು. ಅಂದ್ರೆ ದೇವರನ್ನ ಸಂತೈಸಲು. ಇಲ್ಲಿ ಕೆಟಿನೋಟಿಯನ್ ಪಿರಾಮಿಡ್ ದೇವಾಲಯವನ್ನು ಒಂದು ಸಮರ್ಪಿಸುವಂತಹ ಸುಮಾರು 20,000 ಕೈದಿಗಳನ್ನು ಆಹುತಿಗಾಗಿ ನೀಡಿದರು ಎನ್ನಲಾಗಿದೆ. 20,000 ಕೈದಿಗಳನ್ನು ಆಹುತಿಗೆ ನೀಡಿದರು ಅನ್ನುವಂತೆ ಇಲ್ಲಿ ಹೇಳ್ತಾರೆ. ಈ ಅನಾಹುತಿ 1517ರಲ್ಲಿ ಆರ್ನೆಟೋ ಕಾರ್ಟೆಸ್ ನೇತೃತ್ವದಲ್ಲಿ ಧಾವಿಸಿ ಬಂದಂತಹ ಸ್ಪೇನಿನ ಪಡೆ ಇವರ ಸಾಂಸ್ಕೃತಿಕ ದಮನಕ್ಕೂ ಸಹ ಕಾರಣವಾಯಿತು. ಹೀಗೆ ಇವರಲ್ಲಿ 1517ರಲ್ಲಿ ಆರ್ನೆಟೋ ಕಾರ್ಟೆಸ್ ನೇತೃತ್ವದಲ್ಲಿ ಧಾವಿಸಿ ಬಂದಂತಹ ಸ್ಪೇನಿನ ಸಾಂಸ್ಕೃತಿಕ ಒಂದು ಧರ್ಮಕ್ಕೂ ಸಹ ಕಾರಣವಾಯಿತು. ಆ ಥರ ಯುದ್ಧಗಳಲ್ಲಿ ನಡೀತಾ ಇದೆ. ಸಾಂಸ್ಕೃತಿಕ ದಮನ. ನಂತರ ಇಂಕಾ ನಾಗರಿಕತೆ 15ನೇ ಶತಮಾನದ ಏಳಿಗೆಯನ್ನು ಕಂಡಿತು. ಇಂಕಾ ಸಾಮ್ರಾಜ್ಯದ ವ್ಯಾಪ್ತಿ ಪೆರುವಿನ ಚಿಲಿ ಮತ್ತು ಅರ್ಜೆಂಟೈನಾ ಭಾಗಗಳಿಗೆ ಆವರಿಸಿತು ಅನ್ನುವಂಥದ್ದು. ಹೌದಾ? ಈ ಒಂದು ಭಾಗದಲ್ಲಿ ಪೆರು, ಇಂಕಾ, ಇಂಕಾ ನಾಗರಿಕತೆ. ಈ ಇಂಕಾ ಪರ್ವತದಲ್ಲಿ ಬೇರೆ ಸಂಸ್ಕೃತಿಗಳು ಕಂಡುಬರುತ್ತದವು. ಈ ಇಂಕಾ ಸಾಮ್ರಾಜ್ಯವು ತನ್ನ ಹಿಂದಿನ ಸಂಸ್ಕೃತಿಗಳ ಪರಂಪರೆಯನ್ನು ಮುಂದುವರಿಸ್ತಾ ಇದೆ. ಇಂಕಾಗಳಲ್ಲಿ ಬರವಣಿಗೆ ಇಲ್ಲದೆ ಕಾರಣ ಅವರ ಪ್ರಾರಂಭಿಕ ಬದುಕಿನ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ಅವರ ಬರವಣಿಗೆ ಇತ್ತು ಅಂದ್ರೆ ಅವರ ಒಂದು ಮೂಲ ಒಂದು ಆಡಳಿತ ವ್ಯವಸ್ಥೆ, ಅವರ ಒಂದು ಯಾವ ತರ ಜೀವನ ಮಾಡ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಯ್ತು. ಸುಮಾರು 11ನೇ ಶತಮಾನದಲ್ಲಿ ಪೆರುವಿನ ಕುಸ್ಕೋ ಕಣಿವೆಯಲ್ಲಿ ಬಂದು ನೆಲೆಸಿ ಕ್ರಮೇಣವಾಗಿ ಇಡೀ ಕಣಿವೆಯನ್ನ ಇವರು ಇಂಕಾ ನಾಗರಿಕತೆ ಜನರು ಆಕ್ರಮಿಸುತ್ತಾರೆ. ಆದರೆ
15ನೇ ಶತಮಾನದವರೆಗೆ ಇವರ ಬದುಕಿನ ಬಗ್ಗೆ ವಿವರಣೆಗಳು ಅಸ್ಪಷ್ಟವಾಗಿವೆ. ಯಾಕಂದ್ರೆ ಅವರಿಗೆ ಯಾವುದೇ ಒಂದು ಬರವಣಿಗೆ ಕಲೆ ಅನ್ನೋದಕ್ಕೆ ಗೊತ್ತಿರಲಿಲ್ಲ. ಈ ಟ್ಯೂಪೆಕ್ ಇವರ ಪ್ರಸಿದ್ಧ ನಾಯಕ, ಇಂಕಾ ಜನರ ಪ್ರಸಿದ್ಧ ನಾಯಕ ಟ್ಯೂಪೆಕ್. ಇವರು ಇಂಕಾ ಜನರ ಪ್ರಸಿದ್ಧ ನಾಯಕ. ಇವರು ಇಂಕಾಗಳಿಗಿಂತ ಮೊದಲ ಚಿಮುಗಳ ವಿರುದ್ಧ ಹೋರಾಡಿ ಅವರನ್ನು ಪರಾಭವಗೊಳಿಸುವಂತಹ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಕಾಲಕ್ರಮೇಣದಲ್ಲಿ ಇವನ ಸಂತತಿ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಶ್ರಮಿಸುತ್ತಾನೆ. ಆದರೆ 1532ರಲ್ಲಿ 200ಕ್ಕೂ ಹೆಚ್ಚು ಕಡಿಮೆ ಒಂದು ಸ್ಪೇನಿಷ್ ಸೈನ್ಯ ಇಂಕಾಗಳನ್ನು ಪರಾಭವಗೊಳಿಸುವಂತಹ ಒಂದು ವ್ಯವಸ್ಥೆ ಆಗ್ತಿದೆ. ಇವರು ಇಂಕಾ ಸೈನಿಕರನ್ನು ಅಮಾನುಷವಾಗಿ ಹತ್ಯೆ ಮಾಡಿ ರಾಜ್ಯವನ್ನ ವಶಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲಾಗ್ತದೆ. ಇವರು ಇಂಕಾ ಸೈನಿಕರನ್ನ ಅಮಾನುಷ್ಯವಾಗಿ ಹತ್ಯೆ ಮಾಡಿ ರಾಜ್ಯವನ್ನ ವಶಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ಒಂದು ಇಂಕಾ ನಾಗರಿಕತೆಯಲ್ಲಿ ನಾವು ನೋಡಬಹುದಾಗಿದೆ ಅನ್ನುವಂಥದ್ದು. ನಂತರ ಈ ಇಂಕಾಗಳ ಪ್ರತಿಭೆ ಅಥವಾ ಕಲಾ ಶಕ್ತಿಗಿಂತ ಅವರ ಸಂಘಟನಾ ಸಾಮರ್ಥ್ಯದಲ್ಲಿ ಕಾಣಲು ಸಾಧ್ಯವಾಗುತ್ತಿದೆ. ಇವರು ತಮ್ಮದೇ ಆದಂತಹ ಪ್ರತಿಭೆ ಅವರ ಕಲಾಶಕ್ತಿಗಿಂತ ಅವರ ಸಂಘಟನಾ ಸಾಮರ್ಥ್ಯದಲ್ಲಿ ಹೆಚ್ಚು ಸಾಮರ್ಥ್ಯ ಇತ್ತು ಕಾಣಲು ಸಾಧ್ಯ. ಈ ಇಂಕಾಗಳ ಸಾಮ್ರಾಜ್ಯವು 4 ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತು. ಇಂಕಾಗಳ ಸಾಮ್ರಾಜ್ಯ ಎಷ್ಟು? 4 ಪ್ರಾಂತ್ಯಗಳಾಗಿ ವಿಂಗಡಿಸಲಾಗ್ತದೆ. ಈ ಪ್ರಾಂತ್ಯಗಳನ್ನು ಮುಖ್ಯಸ್ಥರುಗಳು ಇದರ ಜವಾಬ್ದಾರಿಯನ್ನ ನೋಡಿಕೊಳ್ತಾ ಇದ್ದಾರೆ. ಈ 4 ಪ್ರಾಂತಗಳ ಜವಾಬ್ದಾರಿಯನ್ನ ಮುಖ್ಯಸ್ಥರುಗಳು, ಪ್ರಾಂತಗಳ ಮುಖ್ಯಸ್ಥರು ನೋಡ್ಕೊಳ್ತಾರೆ. ಇವರ ಮೇಲೆ ರಾಜನಿಂದ, ಪ್ರಾಂತಾಧಿಕಾರಿಗಳ ಮೇಲೆ ಒಬ್ಬ ಕಿಂಗ್ ಅಥವಾ ರಾಜ ಇದ್ದ. ಈ ಸಾಮ್ರಾಜ್ಯದ ಪ್ರಬಲ ವರ್ಗಗಳಾಗಿ ಅಧಿಕಾರಿಗಳನ್ನ ಹಾಗೂ ಪುರೋಹಿತರನ್ನ ಇಲ್ಲಿ ಕಾಣಲಾಗ್ತದೆ. ರಾಜ ಈ ಭೂಮಿಯನ್ನ 3 ಭಾಗವಾಗಿ ವಿಂಗಡಿಸಲಾಗ್ತದೆ. ಒಂದು ಭಾಗ ಕುಟುಂಬಗಳಿಗೆ ಮೀಸಲಾಗಿತ್ತು, ಇನ್ನೆರಡು ಸೂರ್ಯದೇವ ಮತ್ತು ರಾಜನಿಗೆ ಮೀಸಲಾಗಿತ್ತು. ಕುಟುಂಬ, ಸೂರ್ಯದೇವ ಮತ್ತು ರಾಜನಿಗೆ 3 ಭಾಗಗಳಲ್ಲಿ ಭೂಮಿಯನ್ನ ವಿಭಾಗಿಸಿ ಸೂರ್ಯದೇವ ನೋಡಿ ಯಾವ ತರ ಇದೆ. ಬೃಹತ್ ಉಗ್ರಾಣಗಳ ಸೌಕರ್ಯವನ್ನು ಸಾಮ್ರಾಜ್ಯದ ಉದ್ದಗಲಕ್ಕೂ ಇಲ್ಲಿ ವ್ಯವಸ್ಥೆ ಮಾಡಲಾಯಿತು. ವಿಪತ್ತುಗಳು ಸಂಭವಿಸಿದಾಗ ಉಗ್ರಾಣಗಳಲ್ಲಿ ಶೇಖರಿಸಿದ ಆಹಾರ ಪದಾರ್ಥಗಳನ್ನು ಮತ್ತು ಬಟ್ಟೆಗಳನ್ನು ಜನಗಳಿಗೆ ಇಲ್ಲಿ ಒದಗಿಸಲಾಗ್ತಾ ಇತ್ತು ಅನ್ನುವುದು. ವಿಪತ್ತುಗಳು ಸಂಭವಿಸಿದಾಗ ಉಗ್ರಾಣಗಳಲ್ಲಿ ಶೇಖರಿಸಿದ ಆಹಾರ ಪದಾರ್ಥಗಳನ್ನ, ಬಟ್ಟೆಗಳನ್ನ ಇತರೆ ಜನಗಳಿಗೆ ಇಲ್ಲಿ ಒದಗಿಸಿ ನೋಡಿ ಆಗಿನ ಕಾಲದ ಉಗ್ರಾಣ. ಹೀಗೆ ಪ್ರತಿ ವರ್ಷ ನಿರೀಕ್ಷಕರುಗಳು ಗ್ರಾಮದ ಜನಸಂಖ್ಯೆಯನ್ನು, ಆಹಾರ ಮತ್ತು ಹಾಗೂ ಪ್ರಾಣಿಗಳ ಲೆಕ್ಕವನ್ನು ಇಡುವುದಕ್ಕೆ ಭೇಟಿ ಮಾಡಲಾಗ್ತಾ ಇತ್ತು ಅನ್ನೋದು. ನಂತರ ಇವರ ಕಾಲದ ಒಂದು ಜೀವನ ಬಹುತೇಕ ಇವರು ವ್ಯವಸಾಯವನ್ನೇ ಇವರು ತಮ್ಮ ಜೀವನ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದರು. ಕೃಷಿ ಮಾಡುವಂತಹ ಒಂದು ದೃಶ್ಯ, ಓರುವಂಥದ್ದು, ಕಟಾವು ಮಾಡುವಂಥದ್ದು. ಇವರು ಕೆಲವರು ಸೈನಿಕರು ಮತ್ತು ಕುಶಲಕರ್ಮಿಗಳಿದ್ದರು. ಸೈನಿಕರು, ಕುಶಲಕರ್ಮಿಗಳು ಅದ ಇವರ ಸಂಪರ್ಕ ವ್ಯವಸ್ಥೆ ಹೇಗಿತ್ತು? ಇವರು ಸುವ್ಯವಸ್ಥಿತವಾದಂತಹ ಯೋಜನೆ ಸಾಧ್ಯವಾದದ್ದು ಮತ್ತು ಉತ್ತಮ ಸಂಪರ್ಕದಿಂದ ಕೂಡಿತ್ತು. ರಾಜ್ಯವು 2 ಮುಖ್ಯ ರಸ್ತೆಗಳನ್ನು ಹಾಗೂ ಅನೇಕ ಸಣ್ಣ ರಸ್ತೆಗಳನ್ನು ಒಳಗೊಂಡಿತ್ತು. ಶೀಘ್ರವಾಗಿ ಸಂದೇಶವನ್ನು ರವಾನಿಸುವ ಉದ್ದೇಶದಿಂದ ರಸ್ತೆಗಳನ್ನು ಇಲ್ಲಿ ನೇಮಿಸಲಾಗ್ತಿತ್ತು. ಇಲ್ಲಿ ರಸ್ತೆಗಳನ್ನು ಶೀಘ್ರವಾಗಿ ಸಂದೇಶಗಳನ್ನು ರವಾನಿಸಲಿಕ್ಕೆ ರಸ್ತೆಗಳ ನಿರ್ಮಾಣ ಅನ್ನುವುದಿಲ್ಲ ಮಾಡಲಾಗುತ್ತದೆ. ಮತ್ತು ಇವರ ಇಂಕಾ ಕಾಲದ ವಾಸ್ತುಶಿಲ್ಪವನ್ನು ನೋಡಿದಾಗ ಈ ಇಂಕಾಗಳ ಬಹುಮುಖ್ಯ ಕೊಡುಗೆಯನ್ನು ಆಹಾರ ಬೃಹತ್ ಶಿಲಾ ಕಟ್ಟಡಗಳಲ್ಲಿ ನಾವು ಕಾಣಬಹುದಾಗಿದೆ. ಇಂಕಾಗಳ ಕಾಣಬಹುದಾಗಿದೆ. ಇವರ ವಾಸ್ತುಶಿಲ್ಪಗಳು ಸಾಮ್ರಾಜ್ಯದ ತುಂಬೆಲ್ಲ ಹರಡಿಕೊಂಡಿವೆ. ಇಂಕಾಗಳ ಇಡೀ ಸಾಮ್ರಾಜ್ಯದ ತುಂಬ ಹರಡಿಕೊಂಡದ್ದು. ಇವರ ಬಹುಮುಖ್ಯವಾದ ಕಟ್ಟಡಗಳು ಪೆರುವಿನಲ್ಲಿವೆ. ಪೆರು ಅನ್ನುವಂಥ ಪ್ರದೇಶದಲ್ಲಿ ಇವರ ಬಹುಮುಖ್ಯ ಕಟ್ಟಡಗಳು. ಟ್ಯೂಪೆಕ್ ಅನ್ನು ಕಟ್ಟಿಸಿದಂತಹ ಕೋಟೆಯು ಇಲ್ಲಿಗೆ ಪೆರುವಿನಲ್ಲಿ ಟ್ಯೂಪೆಕ್ ಕಟ್ಟಿಸಿದ ಕೋಟೆ. ಈ ಪೆರು ನೋಡಿ ಎಂಥ ಬೃಹದಾಕಾರದ ಬಂಡೆಗಳನ್ನ ಯಾವ ತರ ಅವರು ನಿರ್ಮಾಣ ಮಾಡಿದ್ರು, ಒಂದಕ್ಕೊಂದು ಜಾಯಿಂಟ್ ಅದ ಅದ್ಭುತ. ಅಲ್ಲಿನ ಅರಮನೆಗಳು, ದೇವಾಲಯಗಳು,
ಕಂಡು ಬರ್ತದೆ. ಈ ಕಾಲದಲ್ಲಿ ಅರಮನೆಗಳು, ದೇವಾಲಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ವು ಅನ್ನೋದು. ಧರ್ಮ ಟಿಟಿಕಾ ಸರೋವರದ ದ್ವೀಪವೊಂದರಲ್ಲಿರುವಂತಹ ಮೇಲಿನ ಅರಮನೆ ಹಾಗೂ ಚಂದ್ರನ ದೇವಾಲಯ ಇಂಕಾದಲ್ಲಿ ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳು. ಇಂಕಾದಲ್ಲಿ ಕಟ್ಟಿಸಿದ ಚಂದ್ರ ಮತ್ತು ದೇವಾಲಯ ಹಾಗೂ ಇಂಕಾದ ಮೇಲಿನ ಒಂದು ಅರಮನೆ ಹಾಗೂ ಚಂದ್ರನ ದೇವಾಲಯ ಇವು ಇಂಕಾದಲ್ಲಿ ಕಟ್ಟಿಸಿದಂತಹ ಪ್ರಮುಖ ದೇವಾಲಯಗಳು. ನಂತರ ಇವರು ಮಡಿಕೆ, ಬಟ್ಟೆ ಹಾಗೂ ಲೋಹದ ಕೆಲಸದಲ್ಲಿ ಇವರು ಹೊಸ ವಿಧಾನಗಳನ್ನು, ಮಡಿಕೆ, ಬಟ್ಟೆ, ಲೋಹ ಹೀಗೆ ಹೊಸ ವಿಧಾನಗಳೆಲ್ಲ ಇವರು ಬಳಸ್ತಾ ಇದ್ರು. ನೋಡಿ, ಚಿನ್ನದ ಆಭರಣಗಳನ್ನು ಕೆಲಸವು ಉತ್ತರ ಪೆರುವಿನ ಭಾಗಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದೆ. ಚಿನ್ನದ ಆಭರಣಗಳು ಅವರು ಉತ್ತರ ಭಾಗ ಪೆರುವಿನಲ್ಲಿ ಹೆಚ್ಚು ಕಂಡು ಬರ್ತಾ ಇತ್ತು. ಎದೆ ಕವಚಗಳು, ದೇವಾಲಯದ ಸೂರ್ಯನ ಚಿತ್ರ ಹಾಗೂ ಅರಮನೆಯ ವಿವಿಧ ಬಂಗಾರದ ಆಭರಣಗಳು ಇವರು ಚಿನ್ನದ ಕೆಲಸದಲ್ಲಿನ ನೈಪುಣ್ಯತೆಗೆ ಸಾಕ್ಷಿಯಾಗಿದ್ದವು ಅನ್ನೋದು. ನಂತರ ಇವರ ಒಂದು ದೇವರು ಸೂರ್ಯದೇವ. ಈ ಸೂರ್ಯದೇವನು ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಆಗಿದ್ದಾನ. ಅಂದ್ರೆ ಇಂಕಾಗಳ ಒಂದು ಪ್ರಮುಖ ಆರಾಧ್ಯ ದೈವ ಯಾಕಂದ್ರೆ ಸೂರ್ಯದೇವ. ಈ ವೀರಕೋಚನನೆಂಬ ದೇವರು ಸೃಷ್ಟಿಗೆ ಕಾರಣನಾಗನೆಂಬುದು ಇಲ್ಲಿ ನಂಬಿಕೆಯಾಗಿದೆ. ಸೂರ್ಯದೇವನು ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕವಾಗಿದ್ದಾನೆ ಎಂಬುದು ಇವರ ನಂಬಿಕೆ. ಈ ಕಾರಣಕ್ಕಾಗಿಯೇ ಎಲ್ಲಾ ಇಂಕಾ ಕೇಂದ್ರಗಳಲ್ಲಿ ಒಂದು ಸೂರ್ಯ ದೇವಾಲಯವಿತ್ತು. ಎಲ್ಲ ಇದು ಸೂರ್ಯ ದೇವಾಲಯ ಇಲ್ಲಿ ಇತ್ತು. ಇದು ಸೂರ್ಯ ದೇವರು, ಇಂಕಾದ ಪ್ರಸಿದ್ಧ ದೇವತೆ, ಆರಾಧ್ಯ ದೈವ. ನಂತರ ಪ್ರಕೃತಿಯ ವಿಸ್ಮಯಗಳಂತಹ ಚಂದ್ರ, ತಾರೆ, ಮಿಂಚು ಹಾಗೂ ಮತ್ತಿತರ ಪ್ರಕೃತಿ ಅಂಶಗಳನ್ನ ಈ ಒಂದು ಅಂಶಗಳಲ್ಲಿ ಇವರು ಆರಾಧಿಸುತ್ತಿದ್ರು. ಚಂದ್ರ ಇಷ್ಟು ಇಲ್ಲಿವರೆಗೂ ಈ ಪ್ರಮುಖವಾದಂತಹ ನಾಗರಿಕತೆಗಳ ಸುಮಾರು ವಿಕತೆಯಲ್ಲೇ ನಾವು ನೋಡಿದ್ವಿ. ಇದು ಒಂದು ಅದ್ಭುತವಾದಂತಹ ಇವುಗಳ ಒಂದು ಚಿತ್ರಗಳ ಮುಖಾಂತರ ಇವುಗಳನ್ನು ತಿಳ್ಕೊಂಡಾಗ ನಮಗೆ ನೋಡಲಿಕ್ಕೆ ಇಲ್ಲಿ ಹಳೆಯ ಒಂದು ಗ್ರೀಕ್, ರೋಮನ್ ಮತ್ತು ಅಮೆರಿಕನ್ ನಾಗರಿಕತೆಗಳಿಗೆ ಹೋಗಿ ಬಂದಿವೆ ಅನ್ನುವಂತಹ ಕಲ್ಪನೆ ಅದ್ಭುತವಾಗಿ ಮೂಡಿಬಂತು ಅಂತ ಕಲ್ತಿದ್ದೀನಿ. ಇಲ್ಲಿಗೆ ಈ ಒಂದು ತರಗತಿ ಮುಗಿಸ್ತಾ ಮುಂದಿನ ತರಗತಿ ನೆಕ್ಸ್ಟ್ ಕ್ಲಾಸಲ್ಲೇ